ಏನೇ ಅನುಮಾನ ಬಂದರೂ ಎನಿ ಟೈಮ್ ನನಗೆ ಕಾಲ್ ಮಾಡಿ. ಮಾಡಲ್ಲ ಇಂಟರ್ವ್ಯೂ ಮಾಡಲ್ವಾ? ಫೋನ್ ಮಾಡಲ್ಲ. ಫೋನ್ ಮಾಡಲ್ಲ. ಹಾಗಾದ್ರೆ ಎಲ್ಲ ತಯಾರಿನೂ ನೀವೇ ಮಾಡ್ಕೊಂಡು ಬರ್ತೀರಾ? ಅದು ಹೇಗ್ರಿ ಆಗುತ್ತೆ? ಎಲ್ಲ ಪ್ರಶ್ನೆಗಳನ್ನು ನಾವೇ ಕೊಡ್ತೀವಿ ಅಂತ ನೀವೇ ಹೇಳಿದಿರಲ್ಲ. ಆದರೂ ನನ್ನ ಪ್ರಿಪ್ರೇಷನ್ಸ್ ನಾನು ಮಾಡ್ಕೊಂಡು ಬರ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪ್ರೋಗ್ರಾಮ್ನ ಮುಗಿಸೋದ್ರೆ ಸಾಕಾಗ್ಬಿಟ್ಟಿದೆ. ಡೋಂಟ್ ವರಿ ಬ್ರೋ, ಡೋಂಟ್ ವರಿ, ನಾನಿದ್ದೀನಿ. ನೋಡಿ, ನಾನು ಪೇಮೆಂಟ್ ಎಕ್ಸ್ಟ್ರಾ ಕೇಳಿರೋದನ್ನು ಮರಿಬೇಡಿ. ನಾನು ಇದನ್ನೆಲ್ಲ ಮಾಡ್ತಿರೋದು ಕಾಸ್ಗೋಸ್ಕರನೇ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಬೇಕಾದರೆ ಡಬಲೇ ಕೊಡೋಣ. ಥ್ಯಾಂಕ್ಸ್, ನಾನು ಇನ್ನು ಬರ್ತೀನಿ. ಸರ್ ಇರಿ, ಕಾಫಿ ಟೀ ಕುಡ್ಕೊಂಡು ಊಟ ಮಾಡ್ಕೊಂಡು ಹೋಗಿರುವಂತೆ. ಅಮ್ಮ, ಹೊರ ಪ್ರಪಂಚಕ್ಕೆ ಈ ನಿಮ್ಮ ನಿದ್ದೆ ನೆಮ್ಮದಿಯಾದ ನಿದ್ದೆ ಅಂತ ಅನ್ಸುತ್ತೆ. ಆದ್ರೆ ನಿಮ್ಮ ಮನಸ್ಸಲ್ಲಿ ನಡೀತಾ ಇರೋ ಹೋರಾಟ ಏನು ಅಂತ ನನಗೆ ಮಾತ್ರ ಅರ್ಥ ಆಗುತ್ತೆ ಅಮ್ಮ. ನಿಮ್ಮ ಮನಸ್ಸಲ್ಲಿ ಎದ್ದಿರೋ ಪ್ರವಾಹ ತಡಿಯಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮನೇಲಿ ಯಾರಿಗೆ ಕಷ್ಟ ಬಂದ್ರು, ಯಾರಿಗೆ ನೋವಾದ್ರೂ ನೀವು ನಿಲ್ತಾ ಇದ್ರಿ. ಆದ್ರೆ ಇವತ್ತು ನೀವು ಈ ಮಟ್ಟಕ್ಕೆ ನೋವು ಅನುಭವಿಸ್ತಾ ಇರೋದನ್ನ ನನಗೆ ನೋಡೋದಕ್ಕೆ ಆಗ್ತಾ ಇಲ್ಲ ಅಮ್ಮ. ದೇವರ ಪ್ರಖರತೆ ಕಮ್ಮಿ ಆಗಿದೆ. ಈ ನನ್ನ ದೇವರು ಯಾವಾಗ್ಲೂ ಹೊಳಿಬೇಕು. ಈಗ ಮಂಕಾಗಿ ಗರ್ಭಗುಡಿಯಲ್ಲಿ ಕೂತ್ರೆ ನಾವೆಲ್ಲ ಏನ್ ಮಾಡೋದು ಅಮ್ಮ? ನಿಮ್ಮ ಗತ್ತು, ಗಾಂಭೀರ್ಯ, ನಡೆ, ನುಡಿ ಎಲ್ಲದನ್ನು ನೋಡೋದಕ್ಕೆ ಒಂದು ವೈಭವ. ಅಂತ ವೈಭವನ ಧ್ವಂಸ ಮಾಡಿದ ಮಗ ನಾನಾಗೋದೆ ಅಮ್ಮ. ಪಾಪಿ ಅಮ್ಮ, ನಾನು ಪಾಪಿ. ನಾನು ಕಂಪನಿಯ ಜವಾಬ್ದಾರಿ ತಗೊಳಕ್ ಶುರು ಮಾಡಿ ನಾಳೆಗೆ 4 ವರ್ಷ ಆಗ್ತಾ ಇದೆ. ಪ್ರತಿ ವರ್ಷ ಈ ದಿನ ನಿಮ್ಗೆ ಅಂತ ನಾನು ಸೀರೆ ತಂದು ಕೊಡ್ತಾ ಇದ್ದೆ. ಆದ್ರೆ ಈ ವರ್ಷ ನಾನು ನಿಮಗೆ ಸೀರೆ ತಂದು ಕೊಟ್ರು ನೀವು ಅದನ್ನು ಮುಟ್ಟೋದು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ನೋವು ನನ್ನ ಕಾಡ್ತಾ ಇದೆ. ಸೀರೆ ತಂದು ನಿಮ್ಮ ಕೈಲಿಡೋದಕ್ಕೆ ನನಗೆ ಮುಖ ಇಳ್ದಾಗಿದೆ. ಈ ಬಿಕ್ಕಟ್ಟಿಗೆಲ್ಲ ಒಂದು ಪರಿಹಾರ ಸಿಕ್ಕಿ ನನಗಿಷ್ಟ ಆಗಿರೋ ಸೀರೆಯಲ್ಲಿ ನಿಮ್ಮನ್ನು ನೋಡೋ ಅವಕಾಶ ನನಗೆ ಸಿಗ್ಲಿ ಅಮ್ಮ. ಆ ಅವಕಾಶ ಬೇಗ ಸಿಗ್ಲಿ ಅಂತ ಆ ದೇವ್ರನ್ನ ಬೇಡ್ಕೊಬೇಕು ಅಷ್ಟೇ. ನೀವು ಮತ್ತೆ ನಿಮ್ಮ ಮಗ ಆದಿತ್ಯ ಅವರು ಅಮ್ಮ ಮಗನಿಗಿಂತ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದೀರಾ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಇದೇ ನಿಮ್ಮ ಸಕ್ಸಸ್ಗೆ ಸೀಕ್ರೆಟಾ?
ಸೂಪರ್ ಬ್ರೋ. ಅವಾಗ ಈ ಥರ ಸೇರಿಸ್ಕೊಂಡು ಕೇಳು, ಸಖತ್ ಕ್ವಶನು. ಮೇಡಮ್, ನಿಮ್ಮ ಕಡೆಯಿಂದ ಉತ್ತರ ಬಂದಿಲ್ಲ. ಇದರಲ್ಲಿ ಉತ್ತರ ಹೇಳೋದಕ್ಕೆ ಏನಿದೆ? ಒಂದು ಹೆಣ್ಣು ತಾಯಿ ಅನ್ನೋ ಉನ್ನತ ಸ್ಥಾನಕ್ಕೆ ಏರೋದೇ ಒಂದು ಮಗು ಆದ್ಮೇಲೆ. ಮಗುವಿನ ಬದುಕಿನಲ್ಲಿ ನಂಬಿಕೆ ಇಟ್ಟು ಅದರ ಸಾಧನೆಯ ಬದುಕಿಗೆ ಅಡಿಪಾಯ ಹಾಕೊಡೋದೇ ತಾಯಿ. ಹೀಗಿರುವಾಗ ತಾಯಿ ಮಕ್ಕಳು ಎಲ್ಲ ಏಳು ಬೀಳುಗಳನ್ನು ಸಮವಾಗಿ ಹಂಚಿಕೊಂಡಿರ್ತೀವಿ. ವಾವ್, ಸೂಪರ್ ಮ್ಯಾಮ್, ಸೂಪರ್. ನೋಡಿದ್ರಲ್ಲ ವೀಕ್ಷಕರೇ, ತಾಯಿ ಮಗನ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಅಂತ. ಇವರು ಬರೀ ಪರ್ಸನಲ್ ಆಗಿ ಮಾತ್ರ ಅಲ್ಲದೆ ಪ್ರೊಫೆಷನಲ್ ಜೀವನದಲ್ಲೂ ಕೂಡ ಬೆಳೆಯೋದಕ್ಕೆ ಸಾಥ್ ಕೊಡ್ತಾರೆ. ಎನಿವೇಸ್, ನನ್ನ ಮುಂದಿನ ಪ್ರಶ್ನೆ. ಬ್ರೋ, ನೆಕ್ಸ್ಟ್ ಕ್ವಶನ್. ಹುಟ್ಟಿದಾಗ ಆದಿತ್ಯ ಅವರು ಈ ಮಟ್ಟಕ್ಕೆ ಸಾಧನೆ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಮಲ್ಟಿ ಮಿಲಿಯನರ್ ಕಂಪನಿ ಸೃಷ್ಟಿ ಆಗುತ್ತೆ ಅಂತ ನಿಮ್ಗೆ ನಂಬಿಕೆ ಇತ್ತಾ? ಹೇಳು ಬ್ರೋ. ಸ್ವಲ್ಪ ಸ್ಲೋ ಹೇಳು ಬ್ರೋ, ಫಾಸ್ಟ್ ಆಗಿ ಹೇಳಿದ್ರೆ ಅರ್ಥ ಆಗೋಲ್ಲ. ಹಾಂ ಮೇಡಮ್, ಹುಟ್ಟಿದಾಗ ಆದಿತ್ಯ ಅವರು ಈ ಮಟ್ಟದ ಸಾಧನೆ ಮಾಡ್ತಾರೆ ಅಂತ ನಿಮ್ಗನ್ಸುತ್ತಾ? ಎಕ್ಸ್ಕ್ಯೂಸ್ ಮೀ, ಈ ಇಂಟರ್ವ್ಯೂ ಯಾವುದ್ರ ಬಗ್ಗೆ ನಡೀತಾ ಇದೆ ಅಂತ ಕೇಳ್ಬೋದಾ? ಐ ಮೀನ್, ಇದ್ರ ಉದ್ದೇಶ? ಮೇಡಮ್, ವಿಷಯ ಏನು ಅಂದರೆ, ಬ್ರೋ ರಿಲ್ಯಾಕ್ಸ್ ಆಗು. ಅಮ್ಮ ಮಗನ ಎದುರು ಬದುರು ಕೂರ್ಸೋದೇ ನಮ್ಮ ಉದ್ದೇಶ. ಅದನ್ನ ಹೇಳಕ್ಕಾಗಲ್ಲ ಬ್ರೋ. ನೀನೇನಾದ್ರೂ ಹೇಳು ಬ್ರೋ, ಕಮಾನ್ ಬ್ರೋ. ಮೇಡಮ್, ಎಷ್ಟೋ ಸಲ ನಾವು ನಮ್ಮ ಮನೆಯಲ್ಲಿ ನಮ್ಮ ತಾಯಂದ್ರನ್ನ ಮಾತಾಡ್ಸೋದಿಲ್ಲ. ಅಂಥದ್ರಲ್ಲಿ ನಿಮ್ಮ ಮಗ ಆದಿತ್ಯ ಅವರು ತಾಯಿನ ದೇವರು ಅಂತ ಪೂಜೆ ಮಾಡಿ ನಿಮ್ಮ ಜೊತೆಗೆ ಕೈ ಜೋಡಿಸಿ ಇವತ್ತು ಇಬ್ರು ಸೇರಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಾ. ಅಪ್ಪನ ಆಸ್ತಿ ಮಗನಿಗೆ ಬರೋದನ್ನ ನೋಡಿದ್ದೀವಿ, ಬಟ್ ತಾಯಿ ಮಗನ ಕಾಂಬಿನೇಷನ್ ಇದೇ ಫಸ್ಟ್. ಅದಕ್ಕೆ ಇಬ್ಬರ ಸಕ್ಸಸ್ ಬಗ್ಗೆ ಇಂಟರ್ವ್ಯೂ. ನೀವು ಕಂಟಿನ್ಯೂ ಮಾಡಿ ಪ್ಲೀಸ್. ಎಸ್ ಮೇಡಮ್, ನಾನು ಕೇಳಿದ ಪ್ರಶ್ನೆ ನಿಮ್ಮ ಮಗನ ಬಗ್ಗೆ ಏನು ಅನ್ಕೊಂಡಿದ್ರಿ ಅಂತ. ಮಕ್ಕಳ ಹುಟ್ಟಿನ ಜೊತೆಗೆ ತಂದೆ ತಾಯಿಗೆ ಹೊಸ ಬದುಕು ಶುರುವಾಗುತ್ತೆ. ಜೀವನದಲ್ಲಿ ಹೊಸ ಕನಸುಗಳು ಹುಟ್ಟುಕೊಳ್ಳುತ್ತವೆ. ತಾವು ಅನುಭವಿಸಕ್ಕಾಗದೇ ಇರೋ ಸುಖನೆಲ್ಲ ತಮ್ಮ ಮಕ್ಕಳು ಅನುಭವಿಸ್ಬೇಕು. ನಮಗೆ ಒಲಿಯದ ವಿದ್ಯೆನ ಅವರಿಗೆ ಕಲಿಸ್ಕೊಡ್ಬೇಕು. ನಾವು ನೋಡಕ್ಕಾಗದೇ ಇರೋ ಜಾಗಗಳನ್ನು ಅವ್ರಿಗೆ ತೋರಿಸ್ಬೇಕು. ನಾವು ಅನುಭವಿಸದೇ ಇರೋ ಸುಖ ಸಂತೋಷ ಎಲ್ಲನೂ ಅವ್ರಿಗೆ ಅರ್ಪಿಸ್ಬೇಕು ಅಂತ ಎಲ್ಲ ತಂದೆ ತಾಯಿಯ ಆಸೆ. ನಾನು ಇಂಥ ಆಸೆಗಳನ್ನೆಲ್ಲ ಇಟ್ಕೊಂಡಿರೋ ಒಬ್ಬ ತಾಯಿ. ಕೆಲವು ಬಾರಿ ತಂದೆ ತಾಯಿ ಇದನ್ನ ಮಕ್ಕಳಿಗೆ ಕೊಡೋದ್ರಲ್ಲಿ ಯಶಸ್ವಿ ಆಗ್ತಾರೆ, ಗೆಲ್ತಾರೆ. ಇನ್ನು ಕೆಲವು ಬಾರಿ ಸೋತು ಹೋಗ್ತಾರೆ. ಆದ್ರೆ ಒಂದು ಮಾತಂತೂ ಸತ್ಯ, ಮಕ್ಕಳಿಗೆ ಕೇಡು ಬಯಸೋ ತಾಯಿ ಪ್ರಪಂಚದ ಯಾವ ಮೂಲೆಯಲ್ಲೂ ಇಲ್ಲ. ಬ್ರೋ
ಪ್ರೀತು ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಅಮ್ಮ ಬಂದ್ರಾ? ಬ್ರೋ ಈ ಎಕ್ಸೈಟ್ಮೆಂಟ್ ನೋಡಿ ಎಷ್ಟು ದಿನ ಆಗಿತ್ತು. ಬ್ಯಾಕ್ ಟು ಫಾರ್ಮ್. ವೆರಿ ಗುಡ್ ಬ್ರೋ. ಎಲ್ಲ ರೆಡಿನಾ ಪ್ರೀತು? ಎಲ್ಲ ರೆಡಿ ಇದೆ. ದೇವ್ರಿಗೆ ಈಡ್ಗಾಯಿ ಹೊಡೆದು ಕೇಳ್ಕೊಂಡಿದ್ದೀನಿ, ಎಲ್ಲ ಸರಿ ಹೋಗುತ್ತೆ, ತಲೆ ಕೆಡಿಸ್ಕೊಬೇಡ. ಥ್ಯಾಂಕ್ಸ್ ಪ್ರೀತು, ಥ್ಯಾಂಕ್ಸ್ ಅ ಲಾಟ್. ನನ್ನಿಂದನೇ ಹಾಳಾಗಿತ್ತು, ನಾನೇ ಸರಿ ಮಾಡ್ತಿದ್ದೀನಿ, ಅದೇ ಖುಷಿ. ಲವ್ ಯು ಪ್ರೀತು. ನಾನು ಅಮ್ಮನ ಮಾತಾಡಿಸ್ತೀನಿ, ಬರಲಾ? ಬ್ರೋ ಆಲ್ ದಿ ಬೆಸ್ಟ್ ಬ್ರೋ. ನೀನು ಮಾತಾಡಬೇಕು, ನಿಮಗೂ ಅದೇ ಬೇಕಾಗಿರೋದು. ಅದೆಷ್ಟೇ ಕಷ್ಟ ಆಗಲಿ ಬಿಡ್ಬೇಡ, ಮಾತಾಡ್ಸು, ನಾನು ನಿಮ್ಮ ಜೊತೆ ಇರ್ತೀವಿ. ಸರಿ ಹೊಡು, ವೇಟ್ ಮಾಡ್ತಿರ್ತಾರೆ, ಹೊಡು. ಸೊ ವೀಕ್ಷಕರೇ, ಈಗ ನಮ್ಮ ಕಾರ್ಯಕ್ರಮದ ಮುಂದಿನ ಹಂತ ಸರ್ಪ್ರೈಸ್. ಎಸ್, ಸರ್ಪ್ರೈಸ್ ವ್ಯಕ್ತಿನ ಕರೆಯುವಂತ ಸಮಯ ಈಗ ಬಂದಿದೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇರೋ ಮೊದಲನೇ ದಿನ ನೆನಪಲ್ಲಿರ್ಬೇಕು ಅಂತ ನಾನು ನಿಮ್ಗೆ ಕೊಡ್ತಾ ಇರೋ ಚಿಕ್ಕ ಗಿಫ್ಟ್. ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವರ ಪುತ್ರ, ಅವರು ಅತ್ಯಂತ ಪ್ರೀತಿಸೋ ಮಗ, ಹೆಮ್ಮೆಯ ಹುಡುಗ. ಪ್ಲೀಸ್ ವೆಲ್ಕಮ್ ಆದಿತ್ಯ ಆನ್ ಸ್ಟೇಜ್. ವೆಲ್ಕಮ್ ಟು ದಿ ಶೋ ಆದಿತ್ಯ ಅವರೇ. ಪ್ಲೀಸ್ ಕೂತ್ಕೊಳ್ಳಿ. ಸರ್, ನಾನು ಹೇಳಿದ್ದೆಲ್ಲ ಕರೆಕ್ಟ್ ಆಗಿತ್ತಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಚಾರ ಇದೆ ಸರ್, ತುಂಬಾ ಇಂಪಾರ್ಟೆಂಟು. ನಾನು ಹುಟ್ಟಿದ ಹೇಗೆ ಅಂತ ಗೊತ್ತಾ ಸರ್ ನಿಮಗೆ? ಅಂದ್ರೆ ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿದ್ದು ಸರ್. ಸರ್, ಕಷ್ಟನ ಹೇಳ್ಕೊಂಡು ಕಣ್ಣಲ್ಲಿ ಕಣ್ಣೀರು ಹಾಕ್ಲಿಲ್ಲ ಅಂದ್ರೆ ಜನ ಟಿವಿನೇ ನೋಡಲ್ಲ ಸರ್, ಟಿವಿಲಿ TRPನೇ ಬರಲ್ಲ ಅಂತೀನಿ. ಅದಕ್ಕೆ ನನ್ನ ಕಣ್ಣೀರಿನ ಕಥೆನ ಹೇಳ್ತೀನಿ, ನೀವು ಸ್ವಲ್ಪ ಕೇಳಿ ಸರ್, ನೀವು ಕೇಳಿ ಫ್ರೆಂಡ್ಸ್. ಮಿಸ್ಟರ್ ಆದಿತ್ಯ, ವೆರಿ ನೈಸ್ ಟು ಹ್ಯಾವ್ ಯು ಆನ್ ಮೈ ಶೋ. ನಿಮ್ಮ ತಾಯಿ ಇದ್ದಾರೆ, ನೀವು ಬಂದಿರೋದು ಅವ್ರಿಗೆ ಸರ್ಪ್ರೈಸ್. ಆ್ಯಂಡ್ ಎಸ್, ಅಫ್ಕೋರ್ಸ್ ನಿಮಗೂ ಕೂಡ ಇದು ಸರ್ಪ್ರೈಸ್. ಎಲ್ಲರೂ ಶಾಕ್ ಆಗಿದ್ದಾರೆ. ಇಂಥ ಒಂದು ಇಂಟರ್ವ್ಯೂ ಹಿಂದೆ ಯಾವತ್ತೂ ಆಗಿಲ್ಲ, ಮುಂದೆ ಆಗೋದಕ್ಕೂ ಚಾನ್ಸೇ ಇಲ್ಲ. ಆ್ಯಂಡ್ ಎಸ್, ಒಂದಂತೂ ಕ್ಲಾರಿಟಿ ಕೊಟ್ಬಿಡ್ತೀನಿ, ಇದನ್ನ ನಾನಲ್ಲ ಮಾಡಿರೋದು, ಇದನ್ನ ಮಾಡಿರೋರೇ ಬೇರೆ ಇದ್ದಾರೆ.
ತಪ್ಪು ಮಾಡಿದ್ರು ತಿದ್ದದನ್ನ ಮರಿಬೇಡಿ. ನೀವು ಏನು ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಯಾವತ್ತು ನನ್ನ ಜೊತೆ ಇರೋದನ್ನ ಮಾತ್ರ ಬಿಡಬೇಡಿ. ವಾವ್ ವೀಕ್ಷಕರೇ, ಆದಿತ್ಯ ಅವರು ಮೊದಲನೇ ಸಲ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಅಮ್ಮ ಮಗನ ಮಧ್ಯೆ ಆದಂತಹ ಮಾತುಗಳನ್ನ ನಾವು ನೋಡಿದ್ವಿ. ಫ್ಯಾಂಟಾಸ್ಟಿಕ್, ನಿಜವಾಗ್ಲೂ ಹೃದಯನೇ ಮುಟ್ತು. ಆದಿತ್ಯ ಅವರೇ, ನಿಮ್ಮ ಕಂಪನಿ, ನಿಮ್ಮ ಕರಿಯರ್ ಬಗ್ಗೆ ಮಾತಾಡಿದ್ವಿ. ಈಗ ಪರ್ಸನಲ್ ಪ್ರಶ್ನೆ. ನಿಮ್ಮ ಪ್ರಕಾರ ತಾಯಿ ಅಂದ್ರೆ ಏನು? ಜೀವಂತ ಅದ್ಭುತ, ವರ್ಣಿಸಕ್ಕೆ ಆಗದೆ ಇರುವಂತ ಪವಾಡ. ನೀವು ದೇವರು ನೋಡಿದ್ದೀರಾ? ನಾನು ನೋಡಿದ್ದೀನಿ. ಅದು ನಮ್ಮಮ್ಮ. ಕೋಟಿ ದೇವರೆಲ್ಲ ಶರಣಾದರು, ತಾಯಿನೇ ನಿಜ ದೇವರು. ಚಿಕ್ಕ ವಯಸ್ಸಲ್ಲಿ ಹಸುವಾಗ್ತಾ ಇತ್ತು, ಹೇಳಕ್ಕಾಗ್ತಾ ಇರಲಿಲ್ಲ. ಅದರ ಅವಶ್ಯಕತೆನೂ ಇರ್ತಾ ಇರಲಿಲ್ಲ. ಯಾಕೆ ಅಂದರೆ ಅಷ್ಟೊತ್ತಿಗಾಗಲೇ ಅಮ್ಮ ನನ್ನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ರು. ಜ್ವರ ಬಂದಾಗ ನಾನೇನೋ ಮಾತ್ರೆ ತಗೊಂಡು ನೆಮ್ಮದಿಯಾಗಿ ಮಲಗಿಬಿಡ್ತಾ ಇದ್ದೆ. ಆದರೆ ಅದೇ ಆತಂಕದಲ್ಲಿ ರಾತ್ರಿ ಇಡೀ ನಿದ್ದೆಗೆಟ್ಟು ನನ್ನ ಹಣೆಗೆ ಒದ್ದೆ ಬಟ್ಟೆ ಇಟ್ಟು ನನ್ನನ್ನು ನೋಡ್ಕೊಳ್ತಾ ಇದ್ದಿದ್ದು ನಮ್ಮಮ್ಮ. ಸ್ಕೂಲ್ಗೆ ಹೋಗುವಾಗ ತಪ್ಪು ಯಾವುದು ಸರಿ ಯಾವುದು ಗೊತ್ತಾಗ್ತಾ ಇರಲಿಲ್ಲ. ಅವಾಗ ಫ್ರೆಂಡ್ ಥರ ಪಕ್ಕ ಕೂರಿಸ್ಕೊಂಡು ಬುದ್ಧಿವಾದ ಹೇಳ್ತಾ ಇದ್ದಿದ್ದು ನಮ್ಮಮ್ಮ. ಕಾಲೇಜಲ್ಲಿ ಗುರಿ ಯಾವುದು ಅಂತ ನಿರ್ಧಾರ ಮಾಡಕ್ಕೆ ಗೊತ್ತಾಗದಿದ್ದಾಗ ಕೈ ಹಿಡಿದು ದಾರಿ ತೋರಿಸಿದ್ದು ನಮ್ಮಮ್ಮ. ನನ್ನೀ ಜನ್ಮ ನಮ್ಮಮ್ಮ ಕೊಟ್ಟಿರೋ ವರದಾನ. ಅವ್ರು ನನ್ನಿಂದ ದೂರ ಆಗೋ ಒಂದೇ ಒಂದು ಕ್ಷಣ ಯೋಚಿಸಕ್ಕೂ ತುಂಬ ಕಷ್ಟ ಆಗುತ್ತೆ. ಬೆಳಿಗ್ಗೆ ಎದ್ದು ಅಮ್ಮ ಅಂದ ತಕ್ಷಣ ಮಗನೇ ಅನ್ನೋ ಧ್ವನಿ ಕೇಳಿಲ್ಲ ಅಂದರೆ ಗಾಬರಿ ಆಗ್ತಾ ಇತ್ತು. ದಿನ ಶುರು ಮಾಡುವಾಗ ಅಮ್ಮನ ಮುಖ ನೋಡಲಿಲ್ಲ ಅಂದರೆ ದಿನ ಇಡೀ ಕಹಿ ಭಾವನೆ. ಅವ್ರ ಜೊತೆ ಊಟಕ್ಕೆ ಕೂತು ನಗ್ನಗ್ತಾ ಒಂದು ತುತ್ತು ತಿನ್ನಲಿಲ್ಲ ಅಂದರೆ ಹಸಿವಿಗೆ ಅರ್ಥನೇ ಇರಲ್ಲ. ನಾನು ಮಲಗುವಾಗ ನನ್ನ ಹಣೆ ಮೇಲೆ ಅವ್ರ ಕೈಯಾಡಿಸಿ ಪ್ರೀತಿ ತೋರಿಸ್ಲಿಲ್ಲ ಅಂದರೆ ನನಗೆ ನಿದ್ದೆನೇ ಬರಲ್ಲ. ಪ್ರಪಂಚಕ್ಕೆ ಒಬ್ಬ ಮಗ ಕೆಟ್ಟವನ ಕಾಣಿಸ್ಬೋದು, ಆದರೆ ಅವ್ರ ತಾಯಿಗೆ ಅವನು ಯಾವತ್ತೂ ಕೆಟ್ಟವನ ಕಾಣಿಸಲ್ಲ. ಆದರೆ ನಮ್ಮಮ್ಮ ನಮ್ಮನ್ನ ಹಾಗೆ ಬೆಳೆಸಲಿಲ್ಲ. ನಮ್ಮ ತಪ್ಪುಗಳನ್ನು ತಿದ್ದಿ ನಮ್ಮನ್ನು ಈ ರೂಪಕ್ಕೆ ತಂದಿದ್ದಾರೆ.
ಅಮ್ಮ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಐ ಲವ್ ಯು. ಈ ತಿಂಗಳ ಮಹೋನ್ನತ ಉದ್ಯಮಿಗಳು ಇವರು ಜೊತೆಗಿದ್ರೆ ತಾನೇ ಬೆಳೆಯೋದು. 3 ಜನನ ಛಿದ್ರ ಮಾಡಿದ್ರೆ ಬೆಳೆಯೋದಿರ್ಲಿ, ಉಳಿಯೋದು ಕಷ್ಟ. ಇವ್ರನ್ನ ಛಿದ್ರ ಮಾಡಿ ಇದೇ ಪೇಪರ್ ಅಲ್ಲಿ ಚಿತ್ರಾನ್ನ ತಿನ್ನೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಅನುಷ್ಕಾನೇ ಅಲ್ಲ. ಗಣಿ, ಏನೋ ಇದು ಇಷ್ಟು ದೊಡ್ಡ ಕಾರು? ರೆನೋ ಡ್ರೈವರ್. ಇದ್ರಲ್ಲಿ ಡ್ರೈವ್ ಹೋದ್ರೆ ಹೇಗಿರುತ್ತೆ ಗೊತ್ತಾ? ಟಿಕೆಟ್ ಬಂದ್ರೆ ಬರೀ ಮಾತಲ್ಲೇ ಮುಗಿಸ್ತಾ ಇದ್ದೀರಾ, ಒಂದ್ ರೌಂಡ್ ಕರ್ಕೊಂಡೋಗಿ. ಏಯ್, ಹಾಗೆಲ್ಲ ಕೇಳಬಾರ್ದು, ಇದು ದೊಡ್ಡ ಮನುಷ್ಯರ ಕಾರು. ಈ ಕಾರ್ಗೆ ಚಿಕ್ಕ ಮನುಷ್ಯ ಯಾರು ದೊಡ್ಡ ಮನುಷ್ಯ ಯಾರು ಅಂತ ಗೊತ್ತಾಗತ್ತಾ? ಇದನ್ನ ಟೆಸ್ಟ್ ಡ್ರೈವ್ ಮಾಡಕ್ಕೆ ಕಲ್ಸಿರೋದು. ಎಲ್ಲರೂ ಒಂದು ರೌಂಡ್ ಹೋಗ್ಬರೋಣ, ನಡೀರಿ. ಬ್ರೋ, ಸಕ್ಕತ್ತಾಗಿದೆ ಕಾರು. ಪಾರು, ಎಷ್ಟು ಚೆನ್ನಾಗಿದೆ ಈ ಕಾರು. ಕಾಲಿಟ್ಕೊಳಕ್ಕೆಲ್ಲ ಎಷ್ಟೊಂದು ಜಾಗ ಇದೆ ನೋಡು. ಸಾವಿತ್ರಕ್ಕ, ಇದೇನಿದೊಳ್ಳೆ ಚಿಕ್ಕ ಮಗು ತರ ಆಡ್ತಿದ್ಯಾ? ಸಾವಿತ್ರಕ್ಕ, ಜಯ ಮತ್ತೆ ಚೆನ್ನಪ್ಪನ್ ನೋಡಿದ್ರೆ ಪಾಪ ಅನ್ನಿಸ್ತಿದೆ. ಅವರು ನಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಸುಮ್ನಿರೆ, ಜಾಗ ಎಲ್ಲೇ ಇದೆ ಕೂರ್ಸ್ಕೊಳಕ್ಕೆ? ಯಾಕಾಗಲ್ಲ, 3rd ರೋ ಅಲ್ಲಿ ಈಸಿ ಫಿಕ್ಸ್ ಸೀಟ್ಸ್ ಇದೆ, ಅಲ್ಲಿ ಆರಾಮಾಗಿ ಕೂತ್ಕೊಬೋದು. ಪ್ರೀತು, ಎಸ್ ಬ್ರೋ. ನಾವೆಷ್ಟು ಜನ ಇದ್ದೀವಿ? 5. ಅವರು 2. ಟನ್ ಈಗ ಎಷ್ಟು ಸೀಟ್ ಇದೆ? 7. ಜಯ, ಚೆನ್ನಪ್ಪ ಬನ್ನಿ, ಹತ್ಕೊಳ್ಳಿ. ಆಯ್ತಲ್ಲ, ರೆನೋ ಡ್ರೈವರಲ್ಲಿ 7 ಜನ ಆರಾಮಾಗಿ ಕೂತ್ಕೋಬೋದು. ಅಷ್ಟೇ ಅಲ್ಲ, ಇದ್ರಲ್ಲಿ ಒಳ್ಳೆ ಫೀಚರ್ಸ್ ಇದೆ. ಹಿಂದ್ಗಡೆ ಈಸಿ ಫಿಕ್ಸ್ ಸೀಟ್ಸು, ಸ್ಮಾರ್ಟ್ ಆಕ್ಸೆಸ್ ಕಾರ್ಡು, ಟಚ್ ಸ್ಕ್ರೀನ್ ಮೀಡಿಯಾ, ಎಕ್ಸೆಟ್ರಾ ಸೂಪರ್ ಫೀಚರ್ಸ್ ಇದೆ. ಜೊತೆಗೆ 3 ರೋಗೋ AC ಇರೋದನ್ನು ಹೇಳು ಪ್ರೀತು. ಒಳಗೆ ಆರಾಮಾಗಿ ನಮ್ಗೆ ಏನು ಬೇಕೋ ಅದನ್ನ ಇಟ್ಕೋಬಹುದು. ಸಖತ್ ಕಾರ್ ಇದು. 5 ಜನ ಟ್ರಾವೆಲ್ ಮಾಡಬೇಕಾದ್ರೆ 3rd ರೋನ ತೆಗೆದು ಲಗೇಜ್ ತುಂಬಿಸ್ಕೋಬಹುದು. ತುಂಬಾ ಸ್ಪೇಸ್ ಇದೆ. ಅವಾಗ್ಲಿಂದ ಕಾರ್ ಬಗ್ಗೆನೇ ಹೇಳ್ತಾ ಇದ್ದೀರಾ. ಕಾರ್ ಅಂತೂ ಸಕ್ಕತ್ತಾಗಿದೆ. ಒಂದ್ ರೌಂಡ್ ಹೋಗೋಣ ಬನ್ನಿ. ಬ್ರೋ, ಲೆಟ್ಸ್ ಗೋ. ಗೊತ್ತಿಲ್ಲದೆ ಅಖಿಲ ಮತ್ತೆ ಅಲ್ಲಲ್ಲ ಅತ್ತೆ ಆದಿತ್ಯನ ಮಾತಾಡ್ಸೋಕೆ ಇಂಟರ್ವ್ಯೂ ಡ್ರಾಮಾ ಪ್ಲಾನ್ ಮಾಡಿದ್ಯಲ್ಲ ಪಾರ್ವತಿ. ನೀನು ಸಾಮಾನ್ಯದವಳಲ್ಲ, ಆದರೆ ಈ ಅನುಷ್ಕಾ ಮುಂದೆ ನಿನ್ನ ಆಟಗಳಿಗೆಲ್ಲ ಬೆಲೆನೇ ಇಲ್ಲ. ನನ್ನ ಪ್ರಕಾರ ನೀನು ಝೀರೋ ಕಣೆ. ನೀನು ಮನೆಯವ್ರಿಗೋಸ್ಕರ ಏನೇ ಒಳ್ಳೇದು ಮಾಡೋಕ್ಕೆ ಹೋದ್ರು ನಾನು ಅಡ್ಗಾಲಾಗಿರ್ತೀನಿ.
ಯಾಕೆ ಅಂದರೆ ಅಖಿಲಾಂಡೇಶ್ವರಿ ವಂಶನ ಸರ್ವನಾಶ ಮಾಡೋದೇ ನನ್ನ ಗುರಿ.